ಅದ್ಭುತವಾಗಿ ಗಾನಸುಧೆಯನ್ನ ತಾಳವಾದ್ಯವನ್ನ ಧಾರೆಯಿರುತ್ತಿರುವಂತಹ ಶ್ರೇಷ್ಠ ಕಲಾವಿದರು, ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಗಾಯಕರು, ಸ್ವರಚಿತ ಕವನಗಳನ್ನು ರಚಿಸುವಂತವರು, ಗುರುಳಿಂದ ಜಂಗಮ ಪ್ರೇಮಿಗಳುವಾದ ಗಾನ ಕೋಗಿಲೆ ಜಾನಪದ ಜಾಣ ಶ್ರೀ ಸಂಗಮೇಶ್ ಗವಾಯಿಗಳವರು ಉತ್ತಂಗಿಯವರಿಗೂ, ಖ್ಯಾತ ತಬಲಾಪಟು ತಬಲಾ ಪ್ರವೀಣ, ಆಕಾಶವಾಣಿ ಹಾಗೂ ದೂರದರ್ಶನದ ಖ್ಯಾತ ಕಲಾವಿದರಾದ ನಿರಹಂಕಾರದ ಜೀವಿ, ನಿರುಪದ್ರವದ ಜೀವಿ, ನಿಶ್ಚಿಂತನಾಗಿ ಇರುವಂತಹ ತಬಲಾ ಮಾಂತ್ರಿಕ ತಬಲಾ ಪ್ರವೀಣ ಶ್ರೀ ನಿಂಗರಾಜ್ ಗುಂಡ್ರಿಯವರಿಗೂ, ಈ ಮಹಾಮಠದ ಪ್ರಧಾನ ಅರ್ಚಕರಾದ ಶ್ರೀ ವೇದಮೂರ್ತಿ ಶಿವಶಾಂತ ವಿಲಯಕಾತರವರಿಗೂ, ಮೈಕ್ ಸೆಟ್ಟಿನ ವ್ಯವಸ್ಥಾಪಕರಾದ ಸಹೋದರರಿಗೂ, ಪಂಚಪೀಠದ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ 50 ಲಕ್ಷ ಖರ್ಚು ಮಾಡಿ ತಯಾರು ಮಾಡಿರುವಂತಹ ಕಾಷ್ಟದ ಕಟ್ಟಿಗೆಯ ಹೊಸ ತೇರಿನ ಲೋಕಾರ್ಪಣೆ, ರೈತ ಸಮಾವೇಶ, ಆರೋಗ್ಯ ಸಮ್ಮೇಳನ, ಗೌರವ ಮಾನ ಸನ್ಮಾನ ಇತ್ಯಾದಿ ರಚನಾತ್ಮಕ ಕಾರ್ಯಕ್ರಮಗಳ ಸಂಘಟಕರು ಆಗಿರುವಂತಹ ಈ ಮಹಾ ಕಾರ್ಯಕ್ರಮದ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ ಹಾಗೂ ಸರ್ವ ಮೆಂಬರ್ ನಿರ್ದೇಶಕರೆಲ್ಲರ ಬಳಗಕ್ಕೂ, ಪುಣ್ಯ ಪುರುಷರ ಜೀವನ ದರ್ಶನ ಪ್ರವಚನವನ್ನು ಕೇಳೋದಕ್ಕೆ ಆಗಮಿಸಿರುವಂತಹ ಪಟ್ಟಣದ ಸರ್ವಧರ್ಮದ ಸಕಲ ಸಂಪರ್ಕ ಶಿರೋಮಣಿಗಳೇ, ಶರಣರೇ, ಶರಣೀಯರೇ, ಗಣ್ಯಮಾನ್ಯ ಹಿರಿಯರುಗಳೇ, ಯುವಶಕ್ತಿ ತರುಣರ ಬಳಗವೇ, ಇಂದಿನ ದಾಸೋಹದ ಸೇವಾರ್ಥಿಗಳೇ, ದಾನಿಗಳೇ, ಮುದ್ದು ಮಕ್ಕಳೇ ಹಾಗೂ ಯಾವತ್ತೂ ವಾತ್ಸಲ್ಯ ಮೂರ್ತಿಯಂತಿರೋ ಸಮಸ್ತ ಸರ್ವ ತಾಯಂದಿರೇ, ತಮ್ಮೆಲ್ಲರ ಅಂತರಂಗದಲ್ಲಿ ತುಂಬಿರುವಂತಹ ಮಹಾಮಠದ ಸರ್ವ ಲಿಂಗೈಕ್ಯ ಚೇತನ ಸ್ವರೂಪಿಗಳ ದಿವ್ಯ ಆತ್ಮಶಕ್ತಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಇಂದು 2ನೇ ದಿನ ನಿತ್ಯ ಪುಣ್ಯ ಪುರುಷರ ಜೀವನ ದರ್ಶನ ಆಧ್ಯಾತ್ಮ ಪ್ರವಚನದ ಮಾಲಿಕೆ. ಇವತ್ತು ಮಹಾನ್ ತಪಸ್ವಿಯಾಗಿರುವಂತಹ ಎಡೆಯೂರು ಸಿದ್ಧಲಿಂಗ ಶಿವಯೋಗಿಗಳ ಜೀವನ ದರ್ಶನದ ಕೆಲವಷ್ಟು ಭಾಗಗಳನ್ನು ನೋಡೋಣ. ಆಗಿನ ದಿನಮಾನ 14-15ನೇ ಶತಮಾನ, ಭೂಮಂಡಲದ ಮೇಲೆ ಅಲ್ಲಲ್ಲಿ ಕೆಲವಷ್ಟು ಅರಾಜಕತೆಗಳು ಪ್ರಾರಂಭಗೊಂಡಿವೆ. ಕೆಲವು ಜಾಗಗಳಲ್ಲಿ ನಡಿವಾರವಾಗಿರುವಂತಹ ಕೆಲಸ ಕಾರ್ಯಗಳು ನಡೀತಾ ಹೋಗ್ತಿತ್ತು. ಅಂತಹ ಸಂದರ್ಭದಲ್ಲಿ ಎಲ್ಲವನ್ನ ಸರಿಯಾಗಿ ತರೋದಕ್ಕೆ ಒಬ್ಬ ಮಾರ್ಗದರ್ಶಕರ ಅವಶ್ಯಕತೆ ಇತ್ತು, ದಾರಿ ತೋರಿಸುವಂತ. ಯಾರೋ